ಸ್ಫೋಟದಿಂದ ಬಚಾವಾಗಿದ್ದಾರಂತೆ ಮಕ್ಕಳು. ಈ ಸ್ಫೋಟ ಸಂಭವಿಸಿದಾಗ ಮಕ್ಕಳು ಅಲ್ಲಿಂದ ಪರಾರಿಯಾಗಿದ್ದಾರೆ. ಜಿಲೆಟಿನ್ ಇದ್ದ ಸ್ಥಳದಿಂದ ದೂರ ಇದ್ರಂತೆ ಮಕ್ಕಳು. ಪಾಪ ಮನೆಯ ಮುಂಭಾಗದಲ್ಲಿದ್ದ ಮಕ್ಕಳು ಮನೆಯ ಮಾಲೀಕರ ತಂದೆ. ಸದ್ಯ ಪ್ರಾಣಾಪಾಯದಿಂದ ಮಕ್ಕಳು ಪಾರಾಗಿದ್ದಾರೆ. ಜೊತೆಗೆ ಆ ಮನೆ ಮಾಲೀಕನ ತಂದೆ ಕೂಡ ಪಾರಾಗಿದ್ದಾರೆ. ಮೊನ್ನೆಯಷ್ಟೇ ಇದೇ ಮನೆಯಲ್ಲಿ ಹಬ್ಬ ಆಚರಣೆ ಮಾಡಿತ್ತಂತೆ ಕುಟುಂಬ. ಸ್ಫೋಟದಿಂದ ಬಚಾವಾಗಿದ್ದಾರೆ ಮಕ್ಕಳು. ಈ ಜಿಲೆಟಿನ್ ಸಂಗ್ರಹ ಮಾಡಿಡ್ತಾರಂದ್ರೂ ಕೂಡ ಅದಕ್ಕೊಂದಷ್ಟು ರೂಲ್ಸ್ ಇದೆ ಅಪ್ಪ. ಹಿಂಗೆ ಇಡಬೇಕು, ಇಷ್ಟು ಅಂತರ ಇರಬೇಕು, ಒಂದು ಜಿಲೆಟಿನ್ ಇಂದ ಮತ್ತೊಂದು ಜಿಲೆಟಿನ್ ಹಂಗೆ ಒಟ್ಟೊಟ್ಟಿಗೆ ನೀವು ಸಂಗ್ರಹಿಸಿಟ್ರೆ ಅದು ಒಂದಕ್ಕೊಂದು ತಾಕಿ ಸ್ಫೋಟ ಆಗೋ ಸಾಧ್ಯತೆಗಳು ಕೂಡ ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಆ ರೀತಿ ಏನಾದರೂ ಇಟ್ಕೊಂಡಿದ್ರ ಗೊತ್ತಿಲ್ಲ. ಮನೆಯ ಹೊರಗಡೆ ಇದ್ದವರೆಲ್ಲ ಕೂಡ ಬಚಾವಾಗಿದ್ದಾರೆ. ಮನೆ ಒಳಗಡೆ ಇದ್ದವರಿಗೆ ಹಾನಿಯಾಗಿದೆ. ಮಕ್ಕಳು ಮತ್ತೆ ಆ ಮನೆಯ ಹಿರಿಯರು ಹೊರಗಡೆ ಕೂತಿದ್ರಂತೆ. ಹಾಗಾಗಿ ಸ್ಫೋಟದ ರಭಸ ಕೇಳಿ ತಕ್ಷಣ ಅಲ್ಲಿಂದ ಓಡ್ ಬಂದಿದ್ದಾರೆ. ಹಾಗಾಗಿ ಇಬ್ರು ಕೂಡ ಮಕ್ಕಳು ಜೊತೆಗೆ ಆ ಮನೆ ಮಾಲೀಕ ತಂದೆ ಇಬ್ರು ಕೂಡ ಬಚಾವಾಗಿದ್ದಾರೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ. ಹಾಗಾದ್ರೆ ಸದ್ಯ ಮನೆಯ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಅದೇ ಸ್ಥಳದಿಂದ ನಮ್ಮ ಪ್ರತಿನಿಧಿ ಚೇತನ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ನೋಡ್ಕೊಂಡು ಬರೋಣ. ಹಾಸನ ಜಿಲ್ಲೆಯ ಆಲೂರು ಪಟ್ಟಣದ ಪಕ್ಕದಲ್ಲಿರ್ತಕ್ಕಂಥ ಒಂದು ಮನೆಯೊಂದರಲ್ಲಿ ಈಗಾಗಲೇ ನಿನ್ನೆ ರಾತ್ರಿಯಷ್ಟೇ ಒಂದು ಸಿಡಿಮದ್ದು ಸ್ಫೋಟಕ ಆಗಿ ಈಗಾಗಲೇ ಗಾಯಾಳು ದಂಪತಿಗಳನ್ನ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಸದ್ಯ ನಾನೀಗ ಅದೇ ಸ್ಥಳದಲ್ಲಿ ಇರ್ತಕ್ಕಂಥದ್ದು. ನಾನೀಗ ನಿಮ್ಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೀನಿ ಎಷ್ಟು ತೀವ್ರವಾಗಿ ಗಂಭೀರವಾಗಿ ಸ್ಫೋಟವಾಗಿದೆ ಅನ್ನೋದನ್ನ ನಾನಿಲ್ಲಿ ತೋರಿಸ್ತಾ ಹೋಗ್ತೀನಿ. ಏನು ಹಾಸನ ಜಿಲ್ಲೆಯ ಆಲೂರು ಪಟ್ಟಣಕ್ಕೆ ಅದರಿಂದ ಆಲೂರು ಪಟ್ಟಣದಿಂದ ಸ್ವಲ್ಪ ದೂರದಲ್ಲೇ ಇರತಕ್ಕಂಥ ಒಂದು ಮನೆಯೊಂದರಲ್ಲಿ ಈ ತರದ ಒಂದು ಸ್ಫೋಟ ಸಂಭವಿಸಿರ್ತಕ್ಕಂಥದ್ದು. ಈಗಾಗಲೇ ಇಲ್ಲಿ ಜಿಲೆಟಿನ್ ಸ್ಫೋಟವಾಗಿದೆ ಅನ್ನೋ ಶಂಕೆ ವ್ಯಕ್ತವಾಗಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಸಿಡಿಮದ್ದುಗಳನ್ನ ತಯಾರು ಮಾಡ್ತಿದ್ರು ಅನ್ನೋ ಮಾತುಗಳು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಈಗಾಗಲೇ ಪೊಲೀಸರು ದೌಡಾಯಿಸಿರೋ ಅಂಥದ್ದು. ಈಗಾಗಲೇ ರಾತ್ರಿ ಸ್ಫೋಟದ ತೀವ್ರ ಹಿನ್ನೆಲೆಯಲ್ಲಿ ಈಗಾಗಲೇ ಗಾಯಾಳು ದಂಪತಿಗಳನ್ನ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ನೋವಿನಿಂದ ಸಾವು ನೋವಿನಲ್ಲಿ ಒದ್ದಾಡ್ತಾ ಇರ್ತಕ್ಕಂಥದ್ದು ದಂಪತಿಗಳು. ಈಗ ನಾನೀಗ ಇಲ್ಲಿ ಸ್ಥಳೀಯರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಈ ಏನೆಲ್ಲ ಆಯ್ತು, ಇಲ್ಲಿ ಸ್ಫೋಟಕ್ಕೆ ಯಾವೆಲ್ಲ ಕಾರಣದಿಂದಾಗಿ ಸ್ಫೋಟ ಆಯ್ತು ಅನ್ನೋದನ್ನ ಸ್ಥಳೀಯರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಏನಾಯ್ತು ಸರ್ ಇಲ್ಲಿ ಈ ಸ್ಫೋಟ ಹೇಗಾಯ್ತು ಸರ್ ಇದು? ಸುಮಾರು ರಾತ್ರಿ 8:15 ಇದು ಆಗಿರೋಂಥ ಘಟನೆ. ಇಲ್ಲಿ ಅಕ್ಕಪಕ್ಕ ಯಾರೋ ಇಲ್ದೇ ಇರೋದ್ರಿಂದ ಬಹುಶಃ ನಾನು ಜೀವಂತವಾಗಿ ಜನಗಳು ಇದಾರೆ ಅಂತ ನಾವು ಅನ್ಕೊಂಡಿದೀವಿ. ಆದ್ರೆ ಏನಾದ್ರು ಹೆಚ್ಚು ಕಡಿಮೆ ಈಗ 2 ಜನಕ್ಕಾಗಿರೋದು ಹೆಚ್ಚು ಕಡಿಮೆ ಅಕ್ಕಪಕ್ಕ ಮನೆಗಳಿದ್ರೆ ಎಷ್ಟೋ ಮನೆಗಳು ಕೂಡ ಅವರು ಕೂಡ ಭಯಭೀತರಾಗಿ ಇಂಥ ಒಂದು ದುರ್ಘಟನೆ ನಡಿಬಾರ್ದು. ಎಷ್ಟು ತೀವ್ರತೆಯಿಂದ ಈ ಘಟನೆ ಸಂಭವಿಸಿದೆ? ಅದು ತೀವ್ರತೆ ಅಂತಂದ್ರೆ ಸರ್ ನಮಗೆ ನಮ್ಮ ಅಂದಾಜಿನಂದ್ರೆ 1 ಕಿಲೋಮೀಟರ್ ವರೆಗೂ ಹೋಗೈತೆ. 1.5-2 ಕಿಲೋಮೀಟರ್ ಅಂತಂದ್ರೆ ಅದ್ರದ್ದು ನೀವೇ ಅಂದಾಜು ಹಾಕ್ಬೇಕಾಗುತ್ತೆ. ಯಾಕಂದ್ರೆ ಅದು ತೀವ್ರತೆ ಹಂಗಿತ್ತು. ಯಾಕಂದ್ರೆ ಎಲ್ಲರಿಗೂ ಬೆಚ್ಚಿ ಬಿದ್ದಿರ್ತದೆ. ಅದು ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗಲ್ಲ. ಯಾಕಂದ್ರೆ ಅಂತ ಒಂದು ಸೌಂಡ್ನ ಯಾರು ಅದನ್ನ ವ್ಯಕ್ತಪಡಿಸಕ್ಕಾಗುತ್ತೆ? ಯಾಕಂದ್ರೆ ಯಾರಿಗೂ ಗೊತ್ತಿಲ್ಲಲ್ಲ. ಇಲ್ಲಿ ಬಂದ್ಮೇಲೆ ನೋಡಿದ್ಮೇಲೆನೆ ಗೊತ್ತಾಗಿರೋದು ಈ ಮದ್ದುಗುಂಡು. ಯಾಕಂದ್ರೆ ಎದುರಿಗೆ ಕಾಣ್ತಾ ಇದೆ ಎಲ್ಲರಿಗೂ. ಈ ಸಾರ್ವಜನಿಕರೆಲ್ಲ ಕಾಣ್ತಾ ಇದೆ, ನಾವು ಕೂಡ ನೋಡ್ತಾ ಇದ್ದೀವಿ. ಆ ಒಂದು ಕಾರಣದಿಂದ ನಾವು ಇದನ್ನ ಎಲ್ಲರೂ ಬೇಸರದಲ್ಲಿದ್ದೀವಿ ವಿಶೇಷವಾಗಿ. ಯಾಕಂದ್ರೆ ಅವ್ರ ಕೈ ಕಾಲುಗಳು ಕಟ್ಟಾಗಿರೋದು ಮತ್ತೆ ಅವ್ರೆಲ್ಲ ನೋಡೋದಾಗ ಬಹಳ ಬೇಸರ ಆಗುತ್ತೆ. ಬಟ್ ಏನು ಆಯ್ತು ಅಂತ ನಮ್ಗೆ ಗೊತ್ತಿಲ್ಲ. ಗೊತ್ತಿರೋದನ್ನ ಮಾತ್ರ ನಾವು ನಿಮ್ಗೆ ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಇದಿಷ್ಟು ಇಲ್ಲಿನ ಸ್ಥಳೀಯರು ಹೇಳ್ತಿರ್ತಕ್ಕಂಥದ್ದು. ಅಂದ್ರೆ ಅಕ್ರಮವಾಗಿ ಸಿಡಿ ಮದ್ದು ತಯಾರು ಮಾಡ್ತಿದ್ರು. ಇದಕ್ಕೆ ಕಡಿವಾಣ ಹಾಕಬೇಕು, ಪೊಲೀಸರು ಕೂಲಂಕುಷವಾಗಿ ಇದನ್ನ ತನಿಖೆ ಮಾಡಿ ಅದಕ್ಕೆ ಕಡಿವಾಣ ಹಾಕಬೇಕು ಅಂತ ಹೇಳ್ತಿರ್ತಕ್ಕಂಥದ್ದು. ಚೇತನ್ ಚಂದ್ರಾಯಪಟ್ನ, ಗ್ಯಾರಂಟಿ ನ್ಯೂಸ್, ಹಾಸನ.